ಕೃಷ್ಣ ಭೀಮಾ ಸಮೃದ್ಧಿ ಲೋಕಲ್ ಏರಿಯಾ ಬ್ಯಾಂಕ್ನ ಖಾಯಂ ಸಿಬ್ಬಂದಿಯ ಮೇಲೆ ನಿರಂತರವಾಗಿ ಬ್ಯಾಂಕ್ನ ಮೇಲಾಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಯುವಶಕ್ತಿ ಸೇನೆಯ ಅಧ್ಯಕ್ಷ ಲಿಂಗರಾಜ ಗುಂಡೂರ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷ್ಣ ಭೀಮಾ ಸಮೃದ್ಧಿ ಲೋಕಲ್ ಏರಿಯಾ ಬ್ಯಾಂಕ್ನ ಖಾಯಂ ಸಿಬ್ಬಂದಿಯ ಮೇಲೆ ನಿರಂತರವಾಗಿ ಸುಮಾರು 15 ರಿಂದ 20 ವರ್ಷಗಳಿಂದ ವಿನಾಕಾರಣ ಮೇಲಾಧಿಕಾರಿಗಳು ತೊಂದರೆ ಕೊಡುತ್ತಾ ಕಿರುಕುಳ ನೀಡುತ್ತಿದ್ದಾರೆ ಹಾಗೂ ಸಿಬ್ಬಂದಿಯ ಮೇಲೆ ಮೇಲಾಧಿಕಾರಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವರಿಗೆ ಮಾನಸಿಕ ಹಿಂಸೆ ನೀಡುವುದು, ಅವಾಚ್ಯ ಶಬ್ದಗಳಿಂದ ಬೈಯುವುದು ಮತ್ತು ಸಿಬ್ಬಂದಿಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಸುಮಾರು 15 ರಿಂದ 20 ವರ್ಷಗಳವರೆಗೆ ಕೆಲಸ ಮಾಡಿದ ನುರಿತ ಸಿಬ್ಬಂದಿಯನ್ನು ಬಡ್ತಿ ಮಾಡದೆ ತಮ್ಮ ಮನ ಬಂದಂತೆ ಮೇಲಾಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. KBS ಲೋಕಲ್ ಏರಿಯಾ ಬ್ಯಾಂಕ್ ಅಂದರೆ ಕೃಷ್ಣ ಭೀಮಾ ಸಮೃದ್ಧಿ ಲೋಕಲ್ ಏರಿಯಾ ಬ್ಯಾಂಕ್ನ ಖಾಯಂ ಸಿಬ್ಬಂದಿಯ ಮೇಲೆ ನಿರಂತರವಾಗಿ ಸುಮಾರು 15-20 ವರ್ಷಗಳಿಂದ ವಿನಾಕಾರಣ ತೊಂದರೆ ಕೊಡುತ್ತಾ ಕಿರುಕುಳ ಕೊಡುತ್ತಾ ಸಿಬ್ಬಂದಿಯನ್ನು ಮೇಲಾಧಿಕಾರಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಮಾನಸಿಕ ಹಿಂಸೆ ನೀಡುವುದು, ಅವಾಚ್ಯ ಶಬ್ದಗಳಿಂದ ಬೈಯುವುದು, ಹೀಗೆ ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು 15-20 ವರ್ಷಗಳಿಂದ ಕೆಲಸ ಮಾಡಿದಂಥ ನುರಿತ ಸಿಬ್ಬಂದಿಯನ್ನು ಬಡ್ತಿ ಮಾಡದೆ ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಈ ರೀತಿಯಾಗಿ ಕಿರುಕುಳ ನೀಡುವ ಮೇಲಾಧಿಕಾರಿಗಳು ಚಂದ್ರಕಾಂತ್ ಕುಲಕರ್ಣಿ, TRV ಸತ್ಯನಾರಾಯಣ್, ದುರ್ಗಾ ಪ್ರಸಾದ್, J ಮುರಳೀಕೃಷ್ಣ, ಬಾಲಚಂದ್ರ ದೇಸಾಯಿ ಈ ಎಲ್ಲ ಮೇಲಾಧಿಕಾರಿಗಳು ಜೀತದಾಳುಗಳಂತೆ ಕೆಲಸವನ್ನು ಮಾಡಿಸಿಕೊಳ್ಳುವುದು ಅವರ ಕೆಟ್ಟ ಪದ್ಧತಿಯಾಗಿರುತ್ತದೆ. ತಾವು ಹೇಳಿದಂತೆ ಕೇಳುವ ಸಿಬ್ಬಂದಿಯನ್ನು ಬ್ಯಾಂಕಿನ ನಿಯಮವನ್ನು ಉಲ್ಲಂಘಿಸಿ ಮುಂಬಡ್ತಿ ಮಾಡುತ್ತಾರೆ. ಕೇಳದೇ ಇರುವವರನ್ನು ಸುಮಾರು 20 ವರ್ಷಗಳವರೆಗೆ ಕೆಲಸ ಮಾಡಿದರೂ ಕೂಡ ಮುಂಬಡ್ತಿ ಮಾಡುವುದಿಲ್ಲ. ಮೇಲಾಧಿಕಾರಿಗಳು ಮಾಡುವ ಅನ್ಯಾಯವನ್ನು ವಿರೋಧಿಸುವ ಸಿಬ್ಬಂದಿಯನ್ನು ಬೇರೆ ಕಡೆ ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಮ್ಮಿಂದ ತಾವೇ ನೌಕರಿ ಬಿಟ್ಟು ಹೋಗುವ ಹಾಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಾರೆ. ಹಾಗೆ ರಜಾ ದಿನಗಳು ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇ ರಜಾ ದಿನಗಳು ಸಹಿತನೂ ತಮ್ಮ ವೈಯಕ್ತಿಕ ಕೆಲಸ ಮಾಡ್ಕೋತಾರೆ ಸಿಬ್ಬಂದಿ ಅಂತ ಬಿಟ್ಬಿಡಲ್ಲ. ರಜಾ ದಿನಗಳಲ್ಲೂ ಕೂಡ ಕೆಲಸಕ್ಕೆ ಬರುವಂತೆ ಒತ್ತಾಯ ಮಾಡ್ತಾರೆ. ಒಂದು ವೇಳೆ ಆ ರಜಾ ದಿನಗಳಲ್ಲಿ ಕೆಲಸಕ್ಕೆ ಬರಲಿಲ್ಲ ಅಂತಂದರೆ ಅಂಥವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಅವ್ರ ಕೆಲಸವನ್ನು ಬಿಟ್ಟು ಹೋಗುವಂತೆ ಒತ್ತಡ ಹೇರ್ತಾರೆ. ಹಾಗೂ ಒಂದು ವರ್ಷಗಟ್ಟಲೆ ಕಳೆದರೂ ಕೂಡ ಅವರಿಗೆ TADA ಕೊಡಲ್ಲ ಮತ್ತು ಟಾರ್ಗೆಟ್ಗೆ ಒಳಗಾದ ಸಿಬ್ಬಂದಿಯನ್ನು 2-3 ತಿಂಗಳ ಸಂಬಳ ಹಿಡಿಸ್ಕೊಳ್ತಾರೆ ಮತ್ತು ಕಡಿಮೆ ಸಂಬಳದಲ್ಲಿ 12 ರಿಂದ 14 ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೊಳ್ತಾರೆ. ಸಂಬಳ ಜಾಸ್ತಿ ಕೇಳಿದ್ರೆ ಖಂಡಿತವಾಗಿ ನೀವು ನೌಕರಿ ಬಿಟ್ಟು ಹೋರಿ ಅಂತ ಬೆದರಿಸ್ತಾರೆ. ಈ ಬ್ಯಾಂಕ್ ಹೆಸರಿಗೆ ಮಾತ್ರ ಬ್ಯಾಂಕು, ಕಾರ್ಯನಿರ್ವಹಿಸುವುದೆಲ್ಲ ಖಾಸಗಿ ಫೈನಾನ್ಸ್ ಥರ ಆಗಿದೆ. ಈ ಹಿಂದೆಯೂ ಕೂಡ ಇವರು ನೀಡುವ ಕಿರುಕುಳದಿಂದ ಸಾಕಷ್ಟು ಸಿಬ್ಬಂದಿಯನ್ನು ಕೆಲಸ ಬಿಟ್ಟು ಹೋಗಿ ಅವರ ಸಂಸಾರ ಬೀದಿ ಪಾಲಾಗಿರುತ್ತದೆ. ಇಂಥದೇ ವಿಷಯ ಕುರಿತು ನಾವು 2015ರಲ್ಲೂ ಕೂಡ ಸಿಬ್ಬಂದಿಯ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ವಿರೋಧಿಸಿ ಸಿಬ್ಬಂದಿಗೆ ಕಮಲಾಪುರ ಶಾಖೆಯ ಮುಂದೆ ಪ್ರತಿಭಟನೆ ಮಾಡಿ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇವೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.